ಕೀರ್ತನಾಮೃತ ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ, ಡೋಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ, ಗಾಜಿಪುರ್, ಗುಲ್ಬರ್ಗಾ. ಒಂದು ಊರೊಳಗೆ ಬ್ರಾಹ್ಮಣರ ಸಣ್ಣ ಕುಟುಂಬ ಇರ್ತದೆ. ಗಂಡ ಹೆಂಡತಿ ಒಬ್ಬ ಮಗ ಇರ್ತಾನೆ. ಮುಪ್ಪಿನ ತಾಯಿ ತಂದೆ ಇರ್ತಾರೆ. ಮಗ ಏನು ಮಾಡ್ತಾನೆ, ಅರಣ್ಯಕ್ಕೆ ಹೋಗಿ ತಪಸ್ಸೆ ಮಾಡಿ ಸಿದ್ಧಿ ಪಡ್ಕೊಂಬರ್ಬೇಕಂತ ಮುಪ್ಪಿನ ತಾಯಿ ಮನೆಯೊಳಗೆ ಬಿಟ್ಟು ಅರಣ್ಯಕ್ಕೆ ಹೋಗ್ತಾನೆ. ಹೋಗಿ ಒಂದು ಗಿಡ ತೆಳಗ ತಪಸ್ಸೆ ಕೂಡ್ತಾನೆ. ಅನೇಕ ವರ್ಷ ತಪಸ್ಸೆ ಮಾಡ್ತಾನೆ. ಒಂದಿನ ಪಕ್ಷಿಗಳು ಬಂದು ಗಿಡದ ಮೇಲೆ ಕುಂತು ಕಲ 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 ಅಂತ ಸಪೋರ್ಟ್ ಮಾಡಿದ್ವು. ಆವಾಗ ಆ ತಪಸ್ಸಿಗೆ ಭಾಳ ಕೋಪವಾಯಿತು. ಸಿಟ್ಟಿನಿಂದ ಹಿಂಗೆ ಮ್ಯಾಲೆ ಕಣ್ತಾರದು ನೋಡಿದಾಗ ಆ ಪಕ್ಷಿಗಳು ಸುಟ್ಟು ನೆಲಕ್ಕೆ ಬಿದ್ದು. ಅವನ ತಪಸ್ಸೆ ಶಕ್ತಿ ಹೆಚ್ಚಾಗಿ ಅವು ಸುಟ್ಟು ಭೂಮಿ ಮೇಲೆ ಬಿದ್ದು. ಆವಾಗ ಆ ತಪಸ್ವಿ ಅಂದ, ನಂದು ಸಿದ್ಧಿ ಆಗ್ಯದ, ಇನ್ನು ಇಲ್ಲಿ ಇರೋದು ಬೇಡ, ಹೋಗಮ್ಮ ಅಂಥೇಳಿ ಊರ ಕಡೆ ಹೋಗಮ್ಮಂತ ಹೊಂಟ. ಬರೋ ಹೊತ್ತಿಗೆ ಒಂದು ಊರಿಗೆ ಬಂದು ಬ್ರಾಹ್ಮಣ ಮನೆಯಾದ್ರು ಹೋಗಿ ನಿಂತು ಭಿಕ್ಷಾಂದೆ ಅಂದ. ಭಿಕ್ಷಾಂದೆ ಅಂದ. ಆ ಸಾಧ್ವಿ ಪತಿ ಸೇವೆ ಮಾಡ್ಲಿಕ್ಕತ್ತಿದ್ದಳು. ಆ ಸಾಧ್ವಿ ಪತಿ ಸೇವೆ ಮಾಡ್ಲತ್ತೇಳಿ ಮನೆ ಮಾಲಕ್ತಿ ಮತ್ತು ಭಿಕ್ಷಾಂದೆ ಅಂತ ಮತ್ತೆ ಸಿಟ್ಟಿಲ್ಲ ಅಂದ. ಅವಾಗ ಆ ಪತಿವ್ರತ ಶಿರೋಮಣಿ ಮಹಾತಾಯಿ ಹೇಳ್ತಾಳೆ, ಏ ತಪಸ್ವಿ, ನಿನ್ನ ಕುರದ ಅಗ್ನಿಗೆ ಸುಡ್ಲಕ್ಕ ನಾನೇನು ಗಿಡದ ತಪ್ಪಲಲ್ಲ, ನಾನೇನು ಗಿಡದ ಪಕ್ಷಿ ಅಲ್ಲ. ನಾನು ಪತಿ ಸೇವೆ ಮಾಡ್ತೀನಿ, ಮಾಡಿ ಬಂದು ನಿನಗೆ ಭಿಕ್ಷೆ ಹಾಕ್ತೀನಿ ಅಂತ ಹೇಳಿ ಪತಿ ಸೇವೆ ಮಾಡಿ ಭಿಕ್ಷೆ ತಂದು ಆ ತಪಸ್ವಿಗೆ ಭಿಕ್ಷೆ ಹಾಕ್ತಾಳೆ. ಆಗ ತಪಸ್ವಿ ಅಂತಾನ, ತಾಯಿ ನಾ ಅರಣ್ಯದಾಗ ಪಕ್ಷಿ ಕೊಲ್ಲಿದು ನಿನಗೆ ಹೆಂಗೆ ಗೊತ್ತಾಯಿತು? ಪತಿ ಸೇವೆ ಮಾಡೋದ್ರಿಂದ ನನಗೆಲ್ಲ ಗೊತ್ತಾಗ್ತದೆ, ಎಲ್ಲ ಸಿದ್ಧಿ ಆಗ್ಯದ. ನಿನಗೆ ಇದಕ್ಕಿನ್ನ ಹೆಚ್ಚಿಗೆ ಕೇಳಬೇಕಾದ್ರೆ ಆ ಖಟಕ ಮೋಸ ಮಾರ ಖಟಕನ ಖಟಕಕ್ಕೆ ಹೋಗಿ ಕೇಳು. ಹೆಚ್ಚು ಹೊತ್ತು ನಿಂದ್ರಲಿಕ್ಕೆ ನನಗೆ ಸಮಯ ಇಲ್ಲ ಅಂಥೇಳಿ ಹೋಗಿ ಗಂಡನ ಸೇವೆ ಮಾಡ್ಲಿಕ್ಕತ್ತು. ಅವಾಗ ಆ ತಪಸ್ವಿ ಆ ಮೋಸ ಮಾರ ಖಟಕನ ಮನೆಗೆ ಹೋದ. ಹೋಗಿ ಭಿಕ್ಷಾ ಅನ್ನೋದ್ರೊಳಗೆ ಖಟಕ ಸ್ವಲ್ಪ ನಿಂದ್ರು ಅಂದ. ಒಳಗೆ ಹೋಗಿ ತಾಯಿ ತಂದೆ ಸೇವೆ ಮಾಡಿ ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ಉಪಚಾರ ಮಾಡಿ ಅವರಿಗೆ ಮೈ ಕೈ ಒತ್ತಿ ಸಮಾಧಾನ ಮಾಡಿ ಭಿಕ್ಷಾ ತಂದು ಇವನಿಗೆ ಹಾಕೋದು. ತಪಸ್ವಿ, ಆ ಸಾಧ್ವಿ ನನ್ನ ಬಳಿ ಯಾಕೆ ಕಳೆಯೋಳು ನಿನಗೆ ಅಂತ ಕೇಳ್ತಾನ. ಅವ ಅಂತಾನ ತಪಸ್ವಿ, ಅವ್ರು ಕಳೆಯೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ. ತಾಯಿ ತಂದೆ ಸೇವೆ ಮಾಡೋದ್ರಿಂದ ನನಗೆಲ್ಲ ಸಿದ್ಧಿ ಆಗ್ಯದ, ತಾಯಿ ತಂದೆ ಸೇವೆ ಮಾಡೋದ್ರಿಂದ ನನಗೆಲ್ಲ ಸಿದ್ಧಿ ಆಗ್ಯದ ಅಂತ ಹೇಳ್ತಾನೆ. ಅವಾಗ ಆ ತಪಸ್ವಿ ಅಂತಾನೆ, ಮುಪ್ಪಿನ ತಾಯಿ ತಂದೆಗೆ ಮನೆಗೆ ಬಿಟ್ಟು ನಾ ಅರಣ್ಯದಾಗ ಹೋಗಿ ತಪಸ್ಸೆ ಮಾಡಿದ್ದು ತಪ್ಪಾಯ್ತಂತ ತನ್ನಿಂದ ತಾನೇ ಹೊಳೆದುಕೋತ ತನ್ನಿಂದ ನಾ ಹೊಳ್ಕೋತ ಹೊರಗೆ ಹೋಗ್ಬಿಡ್ತಾನೆ. ತಪ್ಪಾದ್ಮೇಲೆ 100 ರೂಪಾಯಿ ಮಾಡಿದರೂ ಉಪಯೋಗ ಇಲ್ಲ. ಅದಕ್ಕೆ ಅವ ಹೋಗಿಬಿಡ್ತಾನೆ. ಅದೇ ರೀತಿಯಾಗಿ ಒಂದು ಸಣ್ಣ ಹಳ್ಳಿಯಲ್ಲಿ ಚಂದಪ್ಪ ಚಂದಮ್ಮರೆಂಬ ಗಂಡ ಹೆಂಡತಿರ್ತಾರೆ. ಗಂಡ ಹೆಂಡ್ರಿರ್ತಾರೆ, ಹೆಸರು ಬೇರೆ ಬೇರೆ ಇಟ್ಕೋತಾರೆ. ಹೆಂಡತಿ ಚಂದಮ್ಮನ ಹೆಸರು ತುಪ್ಪ ಅಂತ ಹುಗ್ಗಿ ಅಂತ ಇಡ್ತಾನೆ. ಚಂದಪ್ಪನ ಹೆಸರು ತುಪ್ಪ ಅಂತ ಇಡ್ತಾರೆ. ಅವ್ರ ಮನ್ಯಾಗ ಒಂದು ಕ್ವಾಣ ಒಂದು ಎತ್ತಿರ್ತದೆ, ಆ ಒಕ್ಕಲ್ತನ ಇರ್ತದೆ. ಎತ್ತಿನ ಹೆಸರು ಜಂಗಮ್ ಅಂತ ಇಡ್ತಾರೆ, ಕ್ವಾಣಿನ ಹೆಸರು ಕೊಡ್ತಿ ಅಂತ ಇಡ್ತಾರೆ. ಮಾತಿಗೆ ಹುಗ್ಗಿ ಅತ್ತ ಹುಗ್ಗಿ ಇತ್ತ, ಓ ಹುಗ್ಗಿ ಉಳ್ಳಾಕ ನೀಡು, ಓ ಹುಗ್ಗಿ ನೀರ್ತ ಅಂತ ಹಿಂಗೆ. ಅಕ್ಕಿ ಏನಂತಾಳೆ, ತುಪ್ಪ ಎಲ್ಲಿಗೆ ಹೋಗ್ತಿ, ತುಪ್ಪ ಏನು ಮಾಡ್ತೀವಿ ಅಂತ. ಈ ರೀತಿ ಅವರು ಬಹಳ ಪ್ರೇಮಲಿಂದ ಇರ್ತಾರೆ. ಒಂದಿನ ನಸಿಗ್ನಾಗ ಹೋಗಿ ಊರಿಗೆ ಹತ್ತಿ ಅವ್ರ ಹೊಲ ಇರ್ತದೆ. ಹೋಗಿ ಅವ್ನು ಕುಂಟಿ ಕಟ್ತಾನೆ ನಸಿಗ. ಅದೇ ಹೊಲದೊಂದು ದಾರಿ ಇರ್ತದೆ.
ಬಿದಾರ್ ಡಿಸ್ಟಿಕ್ದು ಸ್ವಾಮಿ ವಿಭೂತಿ ಮಹಾರಾಜ ಸ್ವಾಮಿ ಅದೇ ಹೊಲ್ದಂದು ಹೋಗ್ತಿರ್ತಾನೆ. ಇವನು ಕೊಳ್ಳಾಗ ನಿಂಗ ನೋಡ್ತಾನ, ಓಹೋ ಇವ ಶಿವಭಕ್ತಿ ಇದ್ದಂಗನ, ಇವನ ಬಳಿ ಬುತ್ತಿ ಇರಬಹುದು, ಕೇಳಿ ಊಟ ಮಾಡಬೇಕು ಅಂಥೇಳಿ, ಅಪ್ಪ ನಿನ್ನ ಬಳಿ ಬುತ್ತಿ ಇದ್ದರೆ ಕೊಡು, ನಾನು ಊಟ ಮಾಡ್ತೀನಿ, ಹಸಿವೆ ಆಗ್ಯದ, ನಾನು ವಿಭೂತಿ ಮಹಾರಾಜ ಜಂಗಮೀನಿ ಅಂತ. ಅವ ಅಂತ ನಾನು ನಸಿಗ್ನಾಗ ಉಂಡು ಬಂದು ಗಳೆ ಕಟ್ಟೀನಿ, ನಾ ಬುತ್ತಿ ತಂದಿಲ್ಲ ಗುರುಗಳೇ. ಆ ಬೇವಿನ ಗಿಡದ ತೆಳಗಿದ್ದ ಮನೆ ನಂದೇ ಅದ, ಅಲ್ಲಿ ಹೋಗು, ಹುಗ್ಗಿ ಅದ, ನೀಡ್ತಾಳ, ಉಂಡು ಹೋಗು. ಅವ ಅಂದ ಹುಗ್ಗಿ ಅಂದ್ರೆ ಭಾಳ ಚಲೋ ಆಯ್ತಂದ. ಹುಗ್ಗಿ ಅಂದ್ರೆ ಭಾಳ ಚಲೋ ಆಯ್ತಂತ ಹೋಗಿ ಆ ಬೇವಿನ ಗಿಡದ ತೆಳಗೆ ಮನೆ ಹೇಳಿದ್ನಲ್ಲ ಅದೇ ಮನೆಗೆ ಹೋಗಿ ಅಲ್ಲಿ ಹೋಗಿ ನಿಂತ. ಅವಾಗ ಮನೆ ಮಾಲಕ್ ತಂತಾಳೆ, ಯಾರಪ್ಪ ನೀ ಎಲ್ಲಿಂದ ಬಂದಿದ್ದೀ ಏನಂತ ಕೇಳಿದಾಗ, ಯವ್ವ ನಾ ವಿಭೂತಿ ಮಾರಾಮೀನಿ, ಅಲ್ಲಿ ಗಳೆ ಹೊಡ್ಯಾಕತ್ತ ಮಾಲಕ, ಅಲ್ಲಿ ಹುಗ್ಗಿ ಇರ್ತದ, ಹೋಗಿ ಊಟ ಮಾಡಂದ್ರೆ ಬಂದೀನಿ. ಆಯ್ತಾ ಕಟ್ಟಿ ಕೊಡು, ತುಪ್ಪ ಬರೋಣ ನೀಡ್ತೀನಿ, ಊಟ ಮಾಡಟ್ಟ ಅಂದ್ರೆ ತುಪ್ಪ ತರ್ಲಕ್ಕೆ ಹೊಳ್ದಂಗೆ ಕಾಣ್ತಾಳಂತ ತಿಳ್ಕೊತಾನ. ತಿಳ್ಕೊಂಡು ಆ ಬೇನ್ ಕಟ್ಟಿ ಕುಂತು 1 2 ಹಿಂಗೆ ಒಂದು 10-8 ಪದ ಹಾಡ್ಕೊತ ಕುಂತ. ಬಾರ ಆಯಿತು. ಬಾರ ಆದ ನಂತರ ಗಂಡ ಗಳೆ ಬಿಟ್ಕೊಂಡು ಬಂದ. ಮಧ್ಯಾಹ್ನ ಟೈಮ ಬಿಸಿಲಿಗೆ ಪ್ರಾಣ ಏನಪ್ಪ ಅಂದ್ರೆ ಹಳ್ಳದ ಕಡೆ ಓಡೋಯ್ತು. ಅದು ಎತ್ತು ಒಂದು ಹಿಡ್ಕೊಂಬಂದ ಜಂಗಮಗೆ. ಜಂಗಮ ಹಿಡ್ಕೊಂಬಂದು ಹೆಂಡ್ತಿಗೆ ಕರೆದದ, ಹಗ್ಗ ಕೈಯಾಗ ಕೊಟ್ಟು ಆ ಜಂಗಮಗೆ ಊಟಕ್ಕೆ ಕಟ್ಟು, ನಾ ಬರ್ತೀನಿ ಕೊಡ್ತಿ ತೊಗೊಂಡಂದ. ನಾ ಕೊಡ್ತಿ ತೊಗೊಂಡು ಬರ್ತೀನಿ, ಜಂಗಮಗೆ ಊಟಕ್ಕೆ ಕಟ್ಟು ಮತ್ತು ಬಿಡಬೇಡ ಅವನಿಗೆ ಅಂಥೇಳಿ ಹೆಂಡ್ತಿಗೆ ಹೇಳಿ ಹೋದ ಮೇಲೆ ಆ ವಿಭೂತಿ ಮಹಾರಾಜ ಜಂಗಮ ಮೂರ್ತಿ ಏನಂದ, ಇವ್ರು ನನಗೆ ಊಟಕ್ಕೆ ಕಟ್ಟಿ ಹೊಡ್ಯಂಗೆ ಅಂತಾರೆ, ಕೊಡ್ತಿ ತರ್ತೀನಿ ಅಂತ ಹೇಳ್ಯಾನ ಅಂತ. ಇಲ್ಲಿ ಮಾತ್ರ ಇರಬಾರ್ದು, ನಾನು ಇಲ್ಲಿದ್ದು ಬಿಡ್ಬೇಕು ಜಾಗ ಅಂತ ಹಳ್ಳಕ್ಕೆ ಕಟ್ಟಿ ಇಳಿದು ದಿಡ್ಡಿ ಬಾಗಲು ಇಳಿದು ಅವ ಊರು ದಾರಿ ಹಿಡಿದು ಬಿಟ್ಟ. ಆ ಕ್ವಾಣ ಹಿಡ್ಕೊಂಬಂದು ಕೊಡ್ತಿ ತೊಗೊಂಬಂದು ತಂದು ಹೆಂಡ್ತಿ ಕೇಳ್ತಾನ, ಜಂಗಮ್ರು ಎಲ್ಲರೂ ಕಾಣಲ್ರಲ್ಲ ಅಂತ. ಅಲ್ಲೇ ಕಟ್ಟಿ ಮೇಲೆ ಕುಂತಿದ್ರಲ್ರಿ ಅಂತಾಳೆ. ಹೀಗೆ ನೋಡ್ತಾನೆ, ಅಲ್ಲಿಲ್ಲ. ನಾವು ಮಾತಾಡೋದು ತಿಳಿಯಾರ್ದಕ್ಕೆ ಗುರುಗಳಿಗೆ ಗೊತ್ತಾಗಂಗಿಲ್ಲ, ಓಡಿ ಹೋಗಿರ್ಬೇಕು ಅಂತ ತಿಳ್ಕೊಂಡು ಆ ಕೊಡ್ತಿ ತಗೋ ನೀ ಕಟ್ಟು ಅಂಥೇಳಿ ಅಂದು ದಿಡ್ಡಿ ಬಾಗಿಲು ಬಲ್ಲಿ ಹೋಗಿ ನಿಂತು ನೋಡ್ತಾರೆ. ಅಲ್ಲಿ ಹೊಲದಾಗ ನಡೆದಿದ್ದ. ಓ ಗುರುಗಳೇ ನಿಂದ್ರಿ, ಓರ್ ಗುರುಗಳೇ ನಿಂದ್ರಿ, ಬೆನ್ನತ್ತದ, ಮುಂದೋಡು ಇವ ಹಿಂದೋಡು, ಇವ ಹರಿಯದವಿದ್ದ ಹೋಗಿ ಹಿಡಿದು ಅಪ್ಪರೇ ನಾವು ಗಂಡ ಹೆಂಡತಿ ಮಾತು ಬೇರೆ ಬೇರೆ ಇಟ್ಕೊಂಡಿವಿ, ಹೆಸರು ಬೇರೆ ಬೇರೆ ಇಟ್ಕೊಂಡಿವಿ, ಅದು ನಿಮಗೆ ಗೊತ್ತಾಗಿಲ್ಲ. ನೀವು ತಪ್ಪು ಕಲ್ಪನೆ ತಿಳ್ಕೊಂಡು ಓಡಿ ಹೋಗ್ಲಿಕತ್ತೀರಿ, ಹೋಗಬೇಡ್ರಿ. ಹೆಂಡತಿ ಹೆಸರು ಹುಗ್ಗಿ ಅಂತ ಇಟ್ಟೀವಿ, ನನ್ನ ಹೆಸರು ಜಂಗಮ ಅಂತ, ಇದು ತುಪ್ಪ ಅಂತ ಇಟ್ಕೊಂಡಿವಿ. ಎತ್ತಿನ ಹೆಸರು ಜಂಗಮ ಅಂತ ಇಟ್ಟೀವಿ, ಕ್ವಾಣಿನ ಹೆಸರು ಕೊಡ್ತಿ ಅಂತ ಇಟ್ಟೀವಿ. ಅದಕ್ಕಾಗಿ ನಿಮ್ಗೆ ತಪ್ಪಾಗ್ಯದ ತಿಳಿದಕ್ಕ ನಡ್ರಿ ಅಂತ ಗುರುಗಳಿಗೆ ಕರ್ಕೊಂಬಂದು ಹುಗ್ಗಿ ಮಾಡಿಸಿ ತುಪ್ಪ ತಂದು ಗುರುಗಳಿಗೆ ಉಣಿಸಿ ದಕ್ಷಿಣ ಕೊಟ್ಟು ಆಶೀರ್ವಾದ ಪಡೆದ್ರಂತ. ಅದಕ್ಕೆ ಭಕ್ತಿ ಬೇಕು, ಮನುಷ್ಯನಲ್ಲಿ ಭಕ್ತಿ ಬೇಕು. ಧರ್ಮ ಎಂಬ ಸಂಬಳವ ಗಳಿಸಿರೋ, ಧರ್ಮ ಎಂಬ ಸಂಬಳವ ಗಳಿಸಿರೋ, ಅಟ್ಟಾಡಗಿ ಉಣಲು ಬಿಡನು, ಕೊಟ್ಟ ಸಾಲ ಕೇಳಗುಡನು, ಧರ್ಮ ಎಂಬ ಸಂಬಳವ ಗಳಿಸಿರೋ, ಧರ್ಮ ಎಂಬ ಸಂಬಳವ ಗಳಿಸಿರೋ. ಪುರಂದರದಾಸರು ಹೇಳ್ತಾರೆ, ಅಟ್ಟಾಡಗಿ ಉಣಲು ಬಿಡಲು, ಕೊಟ್ಟ ಸಾಲ ಕೇಳಗುಡನು, ಕೊಟ್ಟ ಸಾಲ ಕೇಳಗುಡನು, ಪೆಟ್ಟಿಗೆ ಇದ್ದ ಚಿನ್ನ ತೊಟ್ಟೆನೆಂದರೆ ಮನ ಬಿಡನು, ಧರ್ಮ ಎಂಬ ಸಂಬಳವ ಗಳಿಸಿರೋ, ಧರ್ಮ ಎಂಬ ಸಂಬಳವ ಗಳಿಸಿರೋ. ಪೇಳಿ ನೆಂಟರಿಗೆ ಕರೆದು ಬ್ಯಾಳಿ ಬೆಲ್ಲವ ತಂದು, ನಾಳೆ ಮಗನ ಮದಿ ಎಂದ ಯಮನ ಬಿಡನು ಬೆನ್ನ, ನಾಳೆ ಮಗನ ಎಂದ ಯಮನ ಬಿಡನು ಬೆನ್ನ. ಇದು ಮ್ಯಾಳಿಗೆ ಮನೆ ಇರಲಿ, ಜಾಳಿಗೆ ತುಂಬನಿರಲಿ, ಭಾಳ ಮಂದಿ ಶಾನ್ಯರಿರಲಿ, ಯಮನ ಬಿಡನು ಬೆನ್ನ, ಭಾಳ ಮಂದಿ ಶಾನ್ಯರಿರಲಿ, ಯಮನ ಬಿಡನು ಬೆನ್ನ. ಧರ್ಮ ಎಂಬ ಸಂಬಳವ ಗಳಿಸಿರೋ, ಧರ್ಮ ಎಂಬ ಸಂಬಳವ ಗಳಿಸಿರೋ, ಅಟ್ಟ ಅಡಿಗೆ ಉಣಲು ಬಿಡನು, ಕೊಟ್ಟ ಸಾಲ ಕೇಳಗುಡನು, ಪೆಟ್ಟಿಗೆ ಒಳಗಾಗಿದ್ದ ಚಿನ್ನ ತೊಟ್ಟೆನೆಂದ ಯಮನ ಬಿಡನು. ಈಗ ಮತ್ತೊಂದು ವಿಷಯಕ್ಕೆ ಬರೋಣ. ಬಸವಣ್ಣನವರು 12ನೇ ಶತಮಾನದಲ್ಲಿ
ಸಮಾಜ ಸುಧಾರಣೆಗಾಗಿ ಹೋರಾಡಿದರು, ಸಮಾಜ ಒಳಿತಿಗಾಗಿ ಹೋರಾಡಿದರು. ಅನೇಕ ಧರ್ಮದ ಬಗ್ಗೆದಾಗ ಬಹಳ ಹೋರಾಡಿದರು. ಅವರು ಬಿಜಾಪುರ ಜಿಲ್ಲಾ ಭಾಗ್ಯವಾಡಿಯಲ್ಲಿ ಬ್ರಹ್ಮರ ಮಠದಲ್ಲಿ ಮದವರ್ಸ ಮಾದಲಂಬಿಕೆ ಎಂಬ ಪುಣ್ಯ ದಂಪತಿಗಳಲ್ಲಿ ಉದಾಯಿಸಿದರು. ಮದವರ್ಸ ಮಾದಲಂಬಿಕೆಯವರಿಗೆ ಮಕ್ಕಳಿರಲಿಲ್ಲ, ಶ್ರೀಮಂತರಿದ್ದರು. ಹೆಂಡತಿ ಗಂಡನಾದ್ರೆ ತೋಡ್ಕೊಂಡು ಮಕ್ಕಳಿಲ್ಲದ ಮನೆ ಹಾಳುಗಾಡಿ ಇದ್ದಂಗೆ, ಮಕ್ಕಳಿಲ್ಲ ನನ್ನ ಬಾಳೆ ಏನು ಅಂತ ಹೇಳಿ ಗಂಡಗ ತೋಡ್ಕೊಂಡಾಗ ಅವಾಗ ಮದರ್ಸಂತಾನ ಚಿಂತಾಮಣಿ ನೀನು ಅಂಜಬೇಡ, ನಮ್ಮ ಮನೆ ದೇವರು ಬಸವಣ್ಣ ಇದ್ದಾನೆ, ಭಾಗ್ಯವಾಡಿಯಲ್ಲಿ ಬಸವಣ್ಣ ಗುಡಿ ಇದೆ, ಬಸವಣ್ಣ ಇದ್ದಾನೆ, ಅವನು ವರ್ತ ಮಾಡು, ಅವ ನಿನಗೆ ವರ ಕೊಡ್ತಾನಂತ ಹೇಳಿ ಗಂಡ ಹೆಂಡತಿಗೆ ಹೇಳ್ತಾನೆ. ಅವಾಗ ಆ ತಾಯಿ ಮಾದಲಂಬಿಕೆ ಒಂದು ವರ್ಷ ಪರ್ಯಂತ ವ್ರತ ಮಾಡ್ತಾಳೆ. ಅವಾಗ ಬಸವಣ್ಣವ್ರ ಆಶೀರ್ವಾದ ಆಗ್ತದೆ. ಅವಾಗ ಗರ್ಭವತಿ ಆಗ್ತಾಳೆ. ಒಳ್ಳೆಯ ಸುವಮುಹೂರ್ತದಾಗ ಬಸವಣ್ಣ ಹುಟ್ಟುತ್ತಾನೆ. ಹುಟ್ಟ್ಯಾನಂತ ಎಲ್ಲರಿಗೆ ಹಿಗ್ಗಾಗ್ತದೆ. ಎಲ್ಲರೂ ಭಾಳ ಹಿಗ್ಗಿಲಿಂದಿರ್ತಾರೆ. ಕೂಸ ಚೈತನ್ಯ ಇಲ್ಲ, ಮಾತಾಡಲ್ಲ, ಯಾವುದೋ ಚೈತನ್ಯ ಇಲ್ಲ ಕೂಸಿಗೆ. ಅದಕ್ಕೆ ವೈದ್ಯರಿಗೆ ಕರೆಸಿ, ಇವ್ರಿಗೆ ಕರೆಸಿ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅಚಾನಕ್ ಕೂಡಲ ಸಂಗಮದಿಂದ ಜಾತವೇದ ಮಹರ್ಷಿಗಳು ಅಚಾನಕ್ ಬಂದ್ರಲ್ಲಿ ಭಾಗ್ಯವಾಡಿಗೆ ಬಂದಿದ್ದರು. ಈ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಬಂದು ಕೂಸಿನ ಹಣೆಗೆ ಬಸ್ ಮಚ್ಚಿ ನಿಂಗ ಕಟ್ಟಿದ್ರು. ಅವಾಗ ಕೂಸು ಚೈತನ್ಯ ಆಯಿತು ಓಂ ಅಂತ. ಅವಾಗ ಎಲ್ಲರೂ ಹೇಗಿದ್ರು, ಊರು ಹೆಣ್ಮಕ್ಳು ಬಂದು ಬಸವಣ್ಣಗ ತೊಟ್ಲಾಗ ಹಾಕಿ ಹೆಸರಿಟ್ಟು ತೊಟ್ಲಾಗ ಹಾಕಿ ಜೋಗುಳ ಹಾಡಿದರು. ಜೋ 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 ಭವನ ಪಾವನ ಬಸವ ಜೋ 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 ಶಿವನ ವಾನ ಬಸವ ಜೋ 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 ಕವಿದ ಕತ್ತಲ ಕಳೆ ಬಂದ ರವಿ ಜೋ 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 ಅಂತ ಜೋಗಳು ಹಾಡಿ ಹೆಸರಿಟ್ರು. ಬಸವಣ್ಣ ಬೆಳೆದ ದೊಡ್ಡವಾದ. ಊರ ಹೊರಗ ಶಿವಾಲಯ ಇತ್ತು, ಅಲ್ಲಿ ಹೋಗಿ ಕೂಡ್ತಿದ್ದ. ಅವನಿಗೆ ಯಾವುದು ಈ ಸಮಾಜದಾಗ ಜನರು ಮಾಡ್ತಕ್ಕಂಥದ್ದು ಯಾವುದು ಅವನಿಗೆ ಸುಧಾರಿಸಲಂಗಾಯಿತು. ಈ ಮಾಡೋ ನಡವಳಿಕೆನೇ ತಪ್ಪ, ಏನು ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತಾ ಇದ್ದಾಗ 8 ವರ್ಷ ನಾವಾಗ್ತಾನೆ ಮುಂಜಿ ಮಾಡಬೇಕಂತ ತಾಯಿ ತಂದೆ ಎಲ್ಲ ಬೀಗರು ನೆಂಟರು ಎಲ್ಲರಿಗೆ ಕರೆಸ್ತಾರೆ. ಅವ್ರ ಸ್ವಾದರ ಮಾವ ಬಿಜಾಳ ರಾಜ್ಯನಲ್ಲಿ ಮಂತ್ರಿ ಇರ್ತಾನೆ, ಅವನು ಕೂಡ ಬರ್ತಾನೆ. ಬಂದಾಗ ಬಸವಣ್ಣವ್ರು ಹೊರಗಿಂದ ಬಂದು ಇದೇನು ಸಂಭ್ರಮ ಮನ್ಯಾಗ ಅಂತ ಕೇಳ್ತಾರೆ ತಂದೆ. ಇದು ನಿನ್ನ ಮುಂಜಿ ಸಂಭ್ರಮಪ್ಪ, ಇದು ನಿನ್ನ ಮುಂಜಿ ಸಂಭ್ರಮ. ಮುಂಜಿ ಸಂಭ್ರಮ ನಾ ಮುಂಜೆ ಮಾಡ್ಕೊಂಬಂಗಿಲ್ಲ ಅಂತ. ಹುಟ್ಟುತ್ತಲೇ ನನಗೆ ನಿಂಗೆ ಧಾರಣೆ ಆಗ್ಯದ, ಶಿವದೀಕ್ಷೆ ಆಗ್ಯದ, ಆ ಉಪಯೋಗ ಇಲ್ಲ, ಉಪನಯನ ಮಾಡ್ಕೊಂಬಂಗಿಲ್ಲ ಅಂತ ತಂದೆಗೆ ಹಠ ಹಿಡಿತಾನೆ. ತಂದೆ ಏಟು ಹೇಳಿದ್ರೆ ಕೇಳಿಲ್ಲ. ಸಮಾಜದಾಗ ನಾವೇನಪ್ಪ ಅಂದ್ರೆ ಮಾಡಲೇಬೇಕು, ಇದರ ಸಮಾಜ ಹೊರಗೆ ಇರ್ತಾರೆ ಅಂಥೇಳಿ ಅವನಿಗೆ ಇದು ಆಗ್ತದೆ. ಆದರೂ ಕೂಡ ಬಸವಣ್ಣವ್ರು ಒಪ್ಪಲಿಲ್ಲ. ಅವಾಗ ತಂದೆಗೆ ಸಿಟ್ಟು ಬಂದು, ಇಂಥ ಮಕ್ಕಳು ಮನೆಯಾಗಿದ್ದರೆ ಅಷ್ಟೇ, ಮನೆಯಿಂದ ಹೊರಗೆ ಹೋದ್ರಷ್ಟೇ ಅಂತ ಮದಾರ್ಸ ಹೇಳಿದ ತಕ್ಷಣ ಸಾಕಂತ ಹೇಳಿದ್ರು. ಬಸವಣ್ಣ ಆಗಿದ ತಕ್ಷಣ ಮನೆ ಹೊರಗೆ ಆಗ್ತಾನೆ. ಕೂಡಲ ಸಂಗಮಕ್ಕೆ ಬಂದು ಬಿಡ್ತಾನೆ. ಜಾತವೇದ ಮಹರ್ಷಿಗಳು ಇವನ್ ದಾರಿ ನೋಡ್ತಾ ಇದ್ದರು. ಬಸವಣ್ಣವ್ರು ಹೋದ್ರೂಪೆ ಆ ಋಷಿಗಳು ಅವನಿಗೆ ತೆಕ್ಕಿಗೆ ಹಾಯ್ಕೊಂಡು ಅಲ್ಲ ಬಲ್ಲ ಕೊಟ್ಟು ಆಶೀರ್ವಾದ ಮಾಡಿ, ಅಪ್ಪ ನೀನು ಗುರುಕುಲದಾಗ ಸಾಲಿ ಕಲಿ, ಸಂಗಮನಾಥನ ಸೇವೆ ಮಾಡಂತ ಆಶೀರ್ವಾದ ಮಾಡಿದ್ರು. ಅವಾಗ ಬಸವಣ್ಣವರು ಗುರುಕುಲದಾಗ ಸಾಲಿ ಕಲ್ತರು. 18 ವರ್ಷ ಆಯ್ತು ಅವ್ರಿಗೆ ವಯಸ್ಸು. ಆ 4 ವೇದ 6 ಶಾಸ್ತ್ರ 18 ಪುರಾಣಗಳು ಹೇಳಿಕತ್ತರು. ಮಹಾಪಂಡಿತರಾದರು ಬಸವಣ್ಣವರು. ಅವಾಗ ಕಲ್ಯಾಣದಿಂದ ಅವ್ರ ಸ್ವಾದರ ಮಾವ ಮಗಳಿಗೆ ಬಸವಣ್ಣವ್ರಿಗೆ ಕೊಡ್ಬೇಕಂತ ಹೇಳಿ ಗಂಗಾಂಬಿಗೆ ಕರ್ಕೊಂಡು ಕೂಡಲ ಸಂಗಮಕ್ಕೆ ಬರ್ತಾರೆ. ಆ ಸಂಗಮದಲ್ಲಿ ಬಂದು ಜಾತವೇದ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆದ್ಮೇಲೆ ಮಗಳು ನಮಸ್ಕಾರ ಮಾಡ್ತಾಳೆ, ತಾನು ನಮಸ್ಕಾರ ಮಾಡ್ತಾನೆ. ಅವ್ರು ಬಂದ ವಿಷಯ ಗುರುಗಳಿಗೆ ಹೇಳ್ತಾರೆ.
ನಮ್ಮ ಹಳೆಯ ಬಸವಣ್ಣಗ ನನ್ನ ಮಗಳು ಕೊಡ್ಬೇಕಂತ ಬಂದೀನಿ ರೀ, ನೀವು ಹೇಳಿದ್ರೆ ಮಾಡ್ಕೋತಾರೆ ಅವರು ಅಂಥೇಳಿ ಗುರುಗಳಿಗೆ ಹೇಳಿದ ಮೇಲೆ ಅವಾಗ ಗುರುಗಳು ಗಂಗಾಂಬಿಕೆಯು ತಕ್ಕ ಕನ್ಯೆ ಇದ್ದಾಳೆ, ಬಸವಣ್ಣಗ ಒಪ್ಪುತ್ತಾಳೆ ಅಂತ ತಿಳ್ಕೊಂಡು ಬಸವಣ್ಣನ ಕರೆದು ಬಸವಣ್ಣ ಗಂಗಾಂಬಿಕೆ ಸರಿ ಲಗ್ನ ಆಗು, ನಿನ್ನ ಜ್ಞಾನ ಲೋಕಕ್ಕೆ ದಾನ ಮಾಡು ಎಂದು ಆಶೀರ್ವಾದ ಮಾಡ್ತಾರೆ. ಅವಾಗ ಬಸವಣ್ಣವರು ಸಂಸಾರ ಜಂಜಡದಾಗ ನಾ ಬೀಳಬಾರ್ದಂದಿದ್ದ ಗುರುಗಳೇ, ಮತ್ತು ನನ್ನ ಸಂಸಾರ ಜಂಜಡದಾಗ ಹಾಕಿದ್ರಿ. ಹೌದು, ನೀನು ಸಂಸಾರ ಮಾಡುತ್ತೆ, ನೀನು ಜಗತ್ತು ಕಲ್ಯಾಣ ಮಾಡು, ಸಂಸಾರ ಮಾಡುತ್ತೆ, ಜಗತ್ತು ಉದ್ಧಾರ ಮಾಡು ಅಂತ ಆಶೀರ್ವಾದ ಮಾಡಿದರು. ಆಯ್ತು ಅಂಥೇಳಿ ಹೋಗಿ ಕೂಡದ ಸಂಗಮ ದರ್ಶನ ಮಾಡ್ದ. ಅವಾಗ ಸಂಗಮನ ಹತ್ತಿಗೆ ಬೇಡ್ಕೊಂಡ, ಅಪ್ಪ ನಾನು ನಿನ್ನನ್ನು ಬಿಟ್ಟು ಹ್ಯಾಂಗೆ ಹೋಗಲಿ ಅಂದ. ನಾನು ನಿನ್ನಲ್ಲೇ ಬಪ್ಪೇನೋ, ನಿನ್ನಲ್ಲೇ ಇರುವೇನೋ ಅಂತ ಸಂಗಮನಾಥ ಆಕಾಶವಾಣಿ ಆಗ್ತದೆ. ಆ ನಂತರ ಬಸವಣ್ಣವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಬಸವಣ್ಣವ್ರ ಲಗ್ನ ಆಗ್ತದೆ. ಲಗ್ನ ಆದಮೇಲೆ ಕೆಲವು ದಿವಸ ಮಾವನ ಮನೆಯಾಗೆ ಉಳ್ದ. ಅವಾಗ ಮಾವನ ಮನೆಯಾಗೆ ಇರ್ಲಿಕ್ಕೆ ತಯಾರಿಲ್ಲ ಬಸವಣ್ಣ, ನಾ ಬೇರೆ ಇರ್ತೀನಿ. ಆಗ ಭಾಳ ಜನ ಮಾವನ ಮನೆಯಾಗೆ ಇರ್ಲಿಕ್ಕೆ ಒಲ್ಲಮಲ್ಲ, ಎಲ್ಲ ಬೇಡ್ದಂಗೆ ಊಟ ಇರ್ತದೆ, ಮಂಚ ಇರ್ತದೆ, ಗಾದಿ ಇರ್ತದೆ, ಹೆಣ್ತಿರ್ತಾಳೆ, ಆರಾಮಿದ್ರೆ ಆಯ್ತು ಅಂತಾರೆ. ಆದ್ರೆ ಅವ ಒಪ್ಪಲಿಲ್ಲ. ನಾನು ಬೇರೆ ಇರ್ತೀನಿ ಅಂಥೇಳಿ ಬೇರೆ ಉಳಿದು ಕರಿಣಿಕಿ ವ್ಯಾಪಾರವನ್ನು ಮಾಡ್ಲಿಕ್ಕತ್ತ. ಬಿಜ್ಜಾಳ ರಾಜನ ದರ್ಬಾರದಾಗ ಒಂದು ಲಿಪಿ ಬಿತ್ತು. ಆ ಲಿಪಿ ಯಾರ್ಲಿನ್ನೂ ಓದೋದಾಗಲಿಲ್ಲ. ಅವಾಗ ಪಂಡಿತರು ಹೇಳಿದ್ರು, ಬಸವಣ್ಣವ್ರು ಕರೆದ್ರು, ಓದ್ತಾನಂತ ಹೇಳಿದ್ರು. ಅವಾಗ ಬಸವಣ್ಣವ್ರಿಗೆ ಕರೆದ್ರು ರಾಜರು. ಬಸವಣ್ಣವ್ರು ಬಂದು ಆ ಲಿಪಿ ನೋಡಿ ಲಿಪಿ ಓದಿ ಹೇಳಿದ್ರು, 6600 ಕೋಟಿ ಸುವರ್ಣ ನಾಣ್ಯ ಅದ ಈ ಸಿಂಹಾಸನ ತೆಳಗಂತ ಹೇಳಿದರು. ಆಗ ಬಿಜ್ಜಾಳ ರಾಜ ಸಿಂಹಾಸನ ಅಗಳಿಸಿ ನೋಡ್ತಾನೆ, ಆ ನಿಧಿ ಆ ರಾಜರಿಗೆ ಸಿಗ್ತದೆ. ಅವಾಗ ಬಸವಣ್ಣವ್ರ ಮೇಲೆ ಪ್ರೀತಿ ಆಗ್ತದೆ. ಅವ್ರ ಸ್ವಾದರ ಮಾವ ಮಂತ್ರಿ ಸ್ವರ್ಗಾಸ ಆದಮೇಲೆ ಅವನಿಗೆ ರಾಜ್ಯದ ಮುಖ್ಯಮಂತ್ರಿ ಕೊಡ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಆದರು. ಪರಮಾತ್ಮನಿಂದ ಜಗತ್ತಿಗೆ ನನ್ನ ಜನ್ಮವನ್ನು ಸವಿಸುತ್ತೇನಂತೆ ಪ್ರತಿಜ್ಞೆ ಮಾಡಿದ ಬಸವಣ್ಣ. ಆಗ ಧರ್ಮದ ಡೊಂಗುರನ್ನು ಸಾರಿದ, ಜಗತ್ತಿಗೆ ಧರ್ಮದ ಡೊಂಗುರನ್ನೇ ಸಾರಿದ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ದಿಟ್ಟವನ್ನು ನುಡಿಬೇಕು, ನುಡದಂತೆ ನಡಿಬೇಕು, ನಡನುಡಿ ಒಂದಿರಬೇಕು. ಧರ್ಮದಿಂದ ನಡೆದು ದುಃಖದಿಂದ ಕಡಿಗಾಗಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ನಬೇಕು. ನುಡಿ ಒಳಗೆ ನಡೆ ಇದ್ದರೆ ಕೂಡಲ ಸಂಗಮ ದೇವ ನಿಮ್ಮನೆಂಥ ಮೆಚ್ಚುವನಯ್ಯ, ನಿಮ್ಮನೆಂಥ ಮೆಚ್ಚುವನಯ್ಯ. ವೇದ ಓದಿದರೇನಯ್ಯ, ಶಾಸ್ತ್ರ ಕೇಳಿದರೇನಯ್ಯ, ಜಪ ಮಾಡಿದರೇನಯ್ಯ, ತಪ ಮಾಡಿದರೇನಯ್ಯ, ಏನ ಮಾಡಿದರೇನಯ್ಯ. ಕೂಡಲ ಸಂಗಯ್ಯನ ಮನಸ್ಸಿಗೆ ಬರಬೇಕು. ನೀವು ಯಾವೇ ಕಾರ್ಯ ಮಾಡಿದ್ರೆ ದೇವರ ಮನಸ್ಸಿಗೆ ಬರಬೇಕು. ನೀವು ಯಾವೇ ಕಾರ್ಯ ಮಾಡಿದರೆ ದೇವರ ಮನಸ್ಸಿಗೆ ಬರಬೇಕು ಅಂತ ಬಸವಣ್ಣವರು ಈ ಮಾತನ್ನು ಹೇಳ್ತಾರೆ. ಈಗ ಸಣ್ಣದೊಂದು ಪದ ಕೇಳಬೇಕಾಗಿದೆ, ತಾವು ಸಣ್ಣದೊಂದು ಪದ ಹೇಳ್ತಾರೆ. दयामया गुरु करुणामया, करुणामया गुरु प्रेमामया. दयामया गुरु करुणामया, करुणामया गुरु प्रेमामया. दयामया गुरु करुणामया,
ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ ಉಳಿದರೆ ಪಾವನ ನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವ ನಂಬಿರಬೇಕಂತೆ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪಾಪಿಗೆ ತಾಬಲು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿಗೆ ತಾಬಲು ದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರೆ ಗೊಲೆಯನು ತಾನಂತೆ ಕುಹಕಿಗೆ ಎಂದು ಸಿಗಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನನಿ ಗುರುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಘನನಿ ಗುರುವೇ ಗುರು ಕನ್ನೇಶ್ವರ ಬಾ ಗುರುವೇ ಕರ ಜೋಡಸಿ ನಾಸಿರ ಬಾಗಿರುವೆ ಗುರು ಕನ್ನೇಶ್ವರ ಬಾ ಗುರುವೆ ಕರ ಜೋಡಸಿ ನಾಸಿರ ಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕೀರ್ತನಾಮೃತ ಕೇಳಿದಿರಿ. ಕೀರ್ತನಕಾರರು ಶ್ರೀ ಶ್ಯಾಮರಾವ್ ಕಡಬೂರ್, ಖ್ಯಾತ ಕೀರ್ತನಕಾರರು ಹಾಗೂ ಪ್ರವಚನಕಾರರು. ಸಹಗಾಯಕರು ಗುಂಡಣ್ಣ ಜಿ ಇಟ್ಗಿ ಡೊಂಗರಗಾಂವ್. ಹಾರ್ಮೋನಿಯಂ ಸಾಥ್ ಅನಿರುದ್ಧ್ ದೇಶ್ಮುಖ್. ತಬಲಾ ಸಾಥ್ ಅಭಿಲಾಷ್ ಮಠಪತಿ. ಧ್ವನಿ ಮುದ್ರಣ ಸುರ್ ಸಂಗೀತ್ ರೆಕಾರ್ಡಿಂಗ್ ಸ್ಟುಡಿಯೋ ಗಾಜಿಪುರ್ ಗುಲ್ಬರ್ಗಾ.